ಸಿಲಿಕಾನ್ ಸಿಟಿ ಬೆಂಗಳೂರು ಹೊಸ ವರ್ಷ ಸಂಭ್ರಮಾಚರಣೆಗೆ ಸಿದ್ಧವಾಗಿದೆ. ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಲೈಟಿಂಗ್ಸ್ ಝಗಮಗಿಸ್ತಾ ಇದೆ. 2024ರ ವೆಲ್ಕಮ್ಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಪ್ರಮುಖವಾದಂಥ ಏರಿಯಾಗಳು ರೆಡಿಯಾಗಿದ್ದಾವೆ. ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಲೈಟಿಂಗ್ಸ್ ಝಗಮಗಿಸ್ತಾ ಇದೆ. ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇದ್ದಾವೆ ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳು. 2024ರ ನ್ಯೂ ಇಯರ್ಗೆ ಭರ್ಜರಿ ಆಫರ್ಗಳನ್ನ ಕೊಟ್ಟು ಗ್ರಾಹಕರನ್ನ ಸೆಳೆಯುವಂತಹ ಪ್ಲಾನ್ಗೆ ಇಳಿದಿದ್ದಾರೆ. ಅಂಗಡಿಗಳ ಮಾಲೀಕರು, ಹೋಟೆಲ್ಗಳ ಮಾಲೀಕರು ಭರ್ಜರಿ ಆಫರ್ ಮೂಲಕ ಗ್ರಾಹಕರನ್ನ ಸೆಳೆಯಲು ಪ್ಲಾನ್. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಖಾಕಿ ಭದ್ರತೆಯನ್ನ ನೀಡ್ತಾ ಇದೆ. ಪ್ರಮುಖ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಸಿ ಕಣ್ಗಾವಲನ್ನಿರಿಸಿದೆ. 2024ರ ಹೊಸ ವರ್ಷಾಚರಣೆಗೆ ರೆಡಿಯಾಗಿರುವಂತಹ ಬೆಂಗಳೂರಿನ ಪ್ರಮುಖ ರಸ್ತೆ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಈ ರೀತಿಯ ರಸ್ತೆಗಳ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಲೈಟಿಂಗ್ಸ್ಗಳನ್ನು ಹಾಕಿ ಸಿದ್ಧವಾಗಿದ್ದಾವೆ ಈ ಏರಿಯಾಗಳು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಕಣ್ಗಾವಲಿಟ್ಟಿದೆ. ಹೊಸ ವರ್ಷದ ಆಚರಣೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಭಾಗಗಳಲ್ಲಿ ಜನ ಸೇರ್ತಾರೆ. ಹೀಗಾಗಿ ಖಾಕಿ ಪಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಳೆದ ಒಂದು ವಾರದ ಹಿಂದೆನೇ ಮಾಡಿಕೊಡ್ತಾ ಇತ್ತು ಖಾಕಿ ಪಡೆ. ಈ ಪ್ರಮುಖ ಏರಿಯಾಗಳಲ್ಲಿ, ರಸ್ತೆಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಯಿತು. ವಾಚ್ ಟವರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರದು ಅಂತ. ಜೊತೆಗೆ ಈ ಪಬ್ ಮತ್ತು ರೆಸ್ಟೋರೆಂಟ್ಗಳಿಗೆ, ಬಾರ್ಗಳಿಗೆ ವಿಶೇಷವಾದಂತಹ ಸೂಚನೆ ಕೂಡ ನೀಡಲಾಗಿದೆ. ಸಿಸಿಟಿವಿಯನ್ನ ಹಾಕಲೇಬೇಕು ಅಂತ. ಈ ರೀತಿಯಾಗಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರು ಸಿದ್ಧವಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೆರಡು ದಿನಗಳು ಬಾಕಿ ಇರುವಂಥದ್ದು. 2024ನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಬೆಂಗಳೂರಿನ ಪಾರ್ಟಿ ಏರಿಯಾಗಳು ಅಂತ ಕರೆಸ್ಕೊಳ್ತಕ್ಕಂಥ ಪಾರ್ಟಿ ಏರಿಯಾಗಳಿದೆ, ಅದೆಲ್ಲವೂ ಕೂಡ ಈಗ ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಏನು ಇಂದಿರಾನಗರ ಇರ್ಬೋದು, ಕೋರಮಂಗಲ ಇರ್ಬೋದು, ಎಮ್ ಜಿ ರೋಡ್ ಇರ್ಬೋದು, ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಏನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರಗೊಳ್ತಾ ಇದೆ. ಅದರಲ್ಲೂ ಕೂಡ ಏನು ಪಬ್ ಇರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲವೂ ಕೂಡ ಭಾಳ ವಿಜೃಂಭಣೆಯಿಂದ ಏನು ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ನಾವು ಇರ್ತಕ್ಕಂಥದ್ದು ಈಗ ಏನು ಎಮ್ ಜಿ ರಸ್ತೆಯಲ್ಲಿ ಇರ್ತಕ್ಕಂಥ ಚರ್ಚ್ ಸ್ಟ್ರೀಟ್ ರಸ್ತೆ ಏನಿದೆ, ಇಲ್ಲಿ ನಾವು ಇರ್ತಕ್ಕಂಥದ್ದು. ಇನ್ನೆರಡು ದಿನಗಳು ಬಾಕಿ ಇದೆ ಹೊಸ ವರ್ಷದ ಸಂಭ್ರಮಾಚರಣೆಗೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಎಮ್ ಜಿ ರಸ್ತೆ ಏನಿದೆ, ಇಲ್ಲಿ ಪ್ರಮುಖವಾಗಿ ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಪಾರ್ಟಿ ಹಾಲ್ಗಳಿರ್ಬೋದು, ಪಬ್ ಇರ್ಬೋದು, ಮತ್ತು ರೆಸ್ಟೋರೆಂಟ್ಗಳಿರ್ಬೋದು, ಇದೆಲ್ಲವೂ ಕೂಡ ಈಗಾಗಲೇ ಏನು ಅಲಂಕಾರಗಳಿಂದ ಸಿಂಗಾರಗೊಂಡಿರ್ತಕ್ಕಂಥದ್ದು. ಇನ್ನು ಈ ಹೊರಭಾಗದಲ್ಲಿ ನಾವು ನೋಡ್ಬೋದಾಗಿದೆ, ಇಲ್ಲಿ ಏನು ಬೋರ್ಡ್ಗಳನ್ನು ಹಾಕಿರ್ತಕ್ಕಂಥದ್ದು, ಅಂದರೆ ಡಿ ಜೆಯನ್ನು ಏನು ಕೂಡ ಇದು ಮಾಡಿದ್ದಾರೆ, ಡಿ ಜೆಯನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಇದು ಒಬ್ಬರಿಗೆ ಅಂದರೆ ಏನು ಗರ್ಲ್ಸ್ಗೆ 3,000 ರೂಗಳನ್ನು ಇಟ್ಟಿದ್ರೆ, ಕಪಲ್ಸ್ ಬಂದರೆ 4,999, ಅಂದರೆ ಇಬ್ಬರಿಗೆ 4,999 ಇರುತ್ತೆ. ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಅನ್ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ. ಇದೆಲ್ಲವೂ ಕೂಡ ನಿಯಮವಾಗಿ ಮಾಡ್ತಾ ಇರ್ತಕ್ಕಂಥ ಪಾರ್ಟಿ ಆಗಿರ್ತಕ್ಕಂಥ. ಅಂದರೆ ಏನು 1 ಗಂಟೆವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನಿಯಮಾನುಸಾರವಾಗಿ ಈ ಒಂದು ಪಾರ್ಟಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ. ಇನ್ನು ಒಳಭಾಗದಲ್ಲೂ ಕೂಡ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ಈ ಒಂದು ಏನು ಡೈನಿಂಗ್ ಹಾಲ್ಗಳೇನಿದೆ, ಈ ಹಾಲ್ನಲ್ಲಿ ಸಾಕಷ್ಟು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು, ಅಂದರೆ ಡೆಕೋರೇಟನ್ನು ಮಾಡಿರ್ತಕ್ಕಂಥದ್ದು. ಪಬ್ನ ಒಳಭಾಗದಲ್ಲಿ ನೋಡೋದಾದಾಗ ಇಲ್ಲಿ ಸಾಕಷ್ಟು ಈಗಾಗಲೇ ಏನು ಸಿಂಗಾರಗೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಡಿ ಜೆ ಹಾಲ್ ಆಗಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲೂ ಕೂಡ ಇದಿರುತ್ತೆ. 12 ಗಂಟೆಗೇನು ಹೊಸ ವರ್ಷವನ್ನು 2024ನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಈ ವೆಲ್ಕಮ್ ಮಾಡ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ಬಾಲಿವುಡ್ನ ಏನು ಡಿ ಜೆ ಆಗಿರ್ತಕ್ಕಂಥ, ಮೋಸ್ಟ್ ಪಾಪ್ಯುಲರ್ ಡಿ ಜೆ ಆಗಿರ್ತಕ್ಕಂಥ ಡಿ ಜೆಯಲ್ಲಿ ಬಂದು ಡಿ ಜೆನ ಸಾಂಗ್ಗಳನ್ನು ಹಾಕ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಪೊಲೀಸರಿಗೆ ಆಗಲೇ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿರ್ತಕ್ಕಂಥ. ಹಾಗಾಗಿ ಹೆಚ್ಚುವರಿಯಾಗಿ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆಯನ್ನು ಮಾಡಿರ್ತಕ್ಕಂಥ. ಯಾವುದೇ ರೀತಿಯಾದಂಥ ಘಟನೆಗಳಾಗಬಾರ್ದು ಅಂತ ಹೇಳಿ ಪಬ್ನವರು ಅಷ್ಟೇ ಬಹಳ ಜಾಗೃತವಾಗಿ ಈ ರೀತಿಯಾದಂಥ ಕಂಪ್ಲೀಟಾಗಿ ಎಲ್ಲವನ್ನ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಚರ್ಚ್ ಸ್ಟ್ರೀಟ್ ರಸ್ತೆ ಏನಿದೆ, ಇದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಏನು ಪಬ್ಗಳು ಮತ್ತು ರೆಸ್ಟೋರೆಂಟ್ಗಳು ಬರ್ತದೆ. ಅದರಲ್ಲಿ ಈಗಾಗಲೇ ಎಲ್ಲರೂ ಕೂಡ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಕೊರೋನಾ ಟೈಮಲ್ಲಿ ಸಾಕಷ್ಟು ಲಾಸ್ಗಳಾಗಿತ್ತು. ಯಾವುದೇ ರೀತಿಯಾದಂಥ ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ಬಂದಾಗಿತ್ತು. ಯಾವುದೇ ರೀತಿಯಾದಂಥ ಪಾರ್ಟಿಗಳನ್ನ ಮಾಡಲಿಕ್ಕೆ ಅನುಮತಿ ಇರಲಿಲ್ಲ. ಸದ್ಯ ಕೋವಿಡ್ನ ನಂತರ 2ನೇ ವರ್ಷ ಇದು ಏನು ಬಹಳ ಅದ್ಧೂರಿಯಾಗಿ ಒಂದು
ಹೊಸ ವರ್ಷದ ಸಂಭ್ರಮಾಚರಣೆ ಅಂದರೆ 2023 ಏನು ಸಂಭ್ರಮಾಚರಣೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಬರುವಂಥ ನಿರೀಕ್ಷೆ ಕೂಡ ಈಗ ಇರ್ತಕ್ಕಂಥದ್ದು. ಇನ್ನು ಈ ಒಂದು ರಸ್ತೆಯಲ್ಲಿ ಕಂಪ್ಲೀಟಾಗಿ ಏನು ಇದು ಚರ್ಚ್ ಸ್ಟ್ರೀಟ್ ರಸ್ತೆ ಆದರೆ ಮುಂದೆ ಇರ್ತಕ್ಕಂಥ ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ಅಷ್ಟೇ ರೀತಿಯಾದಂಥ ಏನು ಲೈಟಿಂಗ್ಸ್ಗಳನ್ನು ಹಾಕಿ ಸಿಂಗಾರ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಅಂದರೆ ರೆಸ್ಟೋರೆಂಟ್ಗಳನ್ನ ನೋಡ್ತಿದ್ದೀವಿ, ಅದು ಪಕ್ಕದೊಂದು ರೆಸ್ಟೋರೆಂಟ್ ಅಂದರೆ ಇದೊಂದು ಖಾಸಗಿ ರೆಸ್ಟೋರೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಅದೇ ರೀತಿಯಾಗಿ ಏನು DJ-ಯನ್ನು ಕೂಡ ಕರೆಸಿ ಭಾಳಷ್ಟು ವಿಜೃಂಭಣೆಯಿಂದ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2024ರ ವರ್ಷಾಚರಣೆಗೆ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಏನು ಪಬ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ದೀಪಕ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.